ಬೆಂಗಳೂರಿನಲ್ಲಿ ಇತ್ತೀಚೆಗೆ ಆಗಾಗ ಕರೆಂಟ್ ಕಟ್ ಆಗೋದು ಕಾಮನ್ ಆಗಿ ಹೋಗಿದೆ. ಹೋದ್ ಕರೆಂಟ್ ಯಾವಾಗ ಬರುತ್ತೆ ಅನ್ನೋದೇ ಟೆನ್ಷನ್. ಕರೆಂಟ್ ಹೋದ್ರೆ ಗಂಟೆ ಗಟ್ಟಲೆ ಬರೋದೇ ಇಲ್ಲ ಅನ್ನೋ ಕಂಪ್ಲೇಂಟ್. ಹೀಗಾಗಿ ಬೆಸ್ಕಾಂ ವಿರುದ್ಧ ಆಕ್ರೋಶ ಕೇಳಿಬಂದಿತ್ತು. ಇದೀಗ ಕರೆಂಟ್ ಕಡಿತದ ಬಗ್ಗೆ ಗ್ರಾಹಕರಿಗೆ ಅಲರ್ಟ್ ನೀಡೋಕೆ ಬೆಸ್ಕಾಂ ಮುಂದಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪ್ರತಿನಿತ್ಯ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದೆ. ನಗರದ ವಿವಿಧ ಭಾಗಗಳಲ್ಲಿ ನಿತ್ಯವೂ ವಿದ್ಯುತ್ ಕಡಿತದ ಪ್ರಮಾಣ ಏರಿಕೆ ಆಗ್ತಾ ಇದ್ದು ಸಿಟಿ ಮಂದಿ ಬೇಸತ್ತು ಹೋಗಿದ್ದಾರೆ. ಯಾವಾಗ ಕರೆಂಟ್ ಹೋಗುತ್ತೋ ಬರುತ್ತೋ ಅನ್ನೋದು ಗೊತ್ತಾಗ್ತಿಲ್ಲ. ಹೀಗಾಗಿ ಸಿಟಿ ಜನರಿಗೆ ಕರೆಂಟ್ ಬಗ್ಗೆ ಮಾಹಿತಿ ನೀಡುವುದಕ್ಕೆ ಬೆಸ್ಕಾಂ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ. ಇನ್ಮೇಲೆ ಕರೆಂಟ್ ಕಡಿತದ ಬಗ್ಗೆ ಗ್ರಾಹಕರು ಟೆನ್ಷನ್ ಆಗಬೇಕಾಗಿಲ್ಲ. ವಿದ್ಯುತ್ ಕಡಿತದ ಬಗ್ಗೆ ಗ್ರಾಹಕರಿಗೆ ಇನ್ಮುಂದೆ ಮೆಸೇಜ್ ಬರಲಿದೆ. ಒಂದಿನ ಮುಂಚೆಯೇ ಮೊಬೈಲ್ಗೆ ಮೆಸೇಜ್ ಕಳಿಸೋದಕ್ಕೆ ಬೆಸ್ಕಾಂ ಪ್ಲಾನ್ ರೂಪಿಸಿದೆ. ಈಗಾಗಲೇ ಅಧಿಕಾರಿಗಳಿಂದ ಗ್ರಾಹಕರ ಮೊಬೈಲ್ ನಂಬರ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಾಳೆ ಈ ಏರಿಯಾದಲ್ಲಿ ಕರೆಂಟ್ ಏನಾದರೂ ಹೋಗುತ್ತೆ ಅಂದ್ರೆ ಹಿಂದಿನ ದಿನವೇ ಗ್ರಾಹಕರಿಗೆ ಮೆಸೇಜ್ ಬರುತ್ತೆ. ಎಷ್ಟು ಗಂಟೆ ಹೋಗುತ್ತೆ, ಎಷ್ಟು ಗಂಟೆಗೆ ಬರುತ್ತೆ ಅಂತ ಮೆಸೇಜ್ ಮೂಲಕ ಬೆಸ್ಕಾಂ ಮಾಹಿತಿ ನೀಡಲಿದೆ. ಬೆಸ್ಕಾಂನ ಈ ಹೊಸ ಪ್ರಯೋಗ ಇನ್ನು 2-3 ತಿಂಗಳಲ್ಲಿ ಜಾರಿಗೆ ಬರಲಿದ್ದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಆಗಾಗ ಕರೆಂಟ್ ಕಟ್ ಆಗೋದು ಕಾಮನ್ ಆಗಿ ಹೋಗಿದೆ. ಹೋದ್ ಕರೆಂಟ್ ಯಾವಾಗ ಬರುತ್ತೆ ಅನ್ನೋದೇ ಟೆನ್ಷನ್. ಕರೆಂಟ್ ಹೋದ್ರೆ ಗಂಟೆ ಗಟ್ಟಲೆ ಬರೋದೇ ಇಲ್ಲ ಅನ್ನೋ ಕಂಪ್ಲೇಂಟ್. ಹೀಗಾಗಿ ಬೆಸ್ಕಾಂ ವಿರುದ್ಧ ಆಕ್ರೋಶ ಕೇಳಿಬಂದಿತ್ತು. ಇದೀಗ ಕರೆಂಟ್ ಕಡಿತದ ಬಗ್ಗೆ ಗ್ರಾಹಕರಿಗೆ ಅಲರ್ಟ್ ನೀಡೋಕೆ ಬೆಸ್ಕಾಂ ಮುಂದಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪ್ರತಿನಿತ್ಯ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದೆ. ನಗರದ ವಿವಿಧ ಭಾಗಗಳಲ್ಲಿ ನಿತ್ಯವೂ ವಿದ್ಯುತ್ ಕಡಿತದ ಪ್ರಮಾಣ ಏರಿಕೆ ಆಗ್ತಾ ಇದ್ದು ಸಿಟಿ ಮಂದಿ ಬೇಸತ್ತು ಹೋಗಿದ್ದಾರೆ. ಯಾವಾಗ ಕರೆಂಟ್ ಹೋಗುತ್ತೋ ಬರುತ್ತೋ ಅನ್ನೋದು ಗೊತ್ತಾಗ್ತಿಲ್ಲ. ಹೀಗಾಗಿ ಸಿಟಿ ಜನರಿಗೆ ಕರೆಂಟ್ ಬಗ್ಗೆ ಮಾಹಿತಿ ನೀಡುವುದಕ್ಕೆ ಬೆಸ್ಕಾಂ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ. ಇನ್ಮೇಲೆ ಕರೆಂಟ್ ಕಡಿತದ ಬಗ್ಗೆ ಗ್ರಾಹಕರು ಟೆನ್ಷನ್ ಆಗಬೇಕಾಗಿಲ್ಲ. ವಿದ್ಯುತ್ ಕಡಿತದ ಬಗ್ಗೆ ಗ್ರಾಹಕರಿಗೆ ಇನ್ಮುಂದೆ ಮೆಸೇಜ್ ಬರಲಿದೆ. ಒಂದಿನ ಮುಂಚೆಯೇ ಮೊಬೈಲ್ಗೆ ಮೆಸೇಜ್ ಕಳಿಸೋದಕ್ಕೆ ಬೆಸ್ಕಾಂ ಪ್ಲಾನ್ ರೂಪಿಸಿದೆ. ಈಗಾಗಲೇ ಅಧಿಕಾರಿಗಳಿಂದ ಗ್ರಾಹಕರ ಮೊಬೈಲ್ ನಂಬರ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಾಳೆ ಈ ಏರಿಯಾದಲ್ಲಿ ಕರೆಂಟ್ ಏನಾದರೂ ಹೋಗುತ್ತೆ ಅಂದ್ರೆ ಹಿಂದಿನ ದಿನವೇ ಗ್ರಾಹಕರಿಗೆ ಮೆಸೇಜ್ ಬರುತ್ತೆ. ಎಷ್ಟು ಗಂಟೆ ಹೋಗುತ್ತೆ, ಎಷ್ಟು ಗಂಟೆಗೆ ಬರುತ್ತೆ ಅಂತ ಮೆಸೇಜ್ ಮೂಲಕ ಬೆಸ್ಕಾಂ ಮಾಹಿತಿ ನೀಡಲಿದೆ. ಬೆಸ್ಕಾಂನ ಈ ಹೊಸ ಪ್ರಯೋಗ ಇನ್ನು 2-3 ತಿಂಗಳಲ್ಲಿ ಜಾರಿಗೆ ಬರಲಿದ್ದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಆಗಾಗ ಕರೆಂಟ್ ಕಟ್ ಆಗೋದು ಕಾಮನ್ ಆಗಿ ಹೋಗಿದೆ. ಹೋದ್ ಕರೆಂಟ್ ಯಾವಾಗ ಬರುತ್ತೆ ಅನ್ನೋದೇ ಟೆನ್ಷನ್. ಕರೆಂಟ್ ಹೋದ್ರೆ ಗಂಟೆ ಗಟ್ಟಲೆ ಬರೋದೇ ಇಲ್ಲ ಅನ್ನೋ ಕಂಪ್ಲೇಂಟ್. ಹೀಗಾಗಿ ಬೆಸ್ಕಾಂ ವಿರುದ್ಧ ಆಕ್ರೋಶ ಕೇಳಿಬಂದಿತ್ತು. ಇದೀಗ ಕರೆಂಟ್ ಕಡಿತದ ಬಗ್ಗೆ ಗ್ರಾಹಕರಿಗೆ ಅಲರ್ಟ್ ನೀಡೋಕೆ ಬೆಸ್ಕಾಂ ಮುಂದಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪ್ರತಿನಿತ್ಯ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದೆ. ನಗರದ ವಿವಿಧ ಭಾಗಗಳಲ್ಲಿ ನಿತ್ಯವೂ ವಿದ್ಯುತ್ ಕಡಿತದ ಪ್ರಮಾಣ ಏರಿಕೆ ಆಗ್ತಾ ಇದ್ದು ಸಿಟಿ ಮಂದಿ ಬೇಸತ್ತು ಹೋಗಿದ್ದಾರೆ. ಯಾವಾಗ ಕರೆಂಟ್ ಹೋಗುತ್ತೋ ಬರುತ್ತೋ ಅನ್ನೋದು ಗೊತ್ತಾಗ್ತಿಲ್ಲ. ಹೀಗಾಗಿ ಸಿಟಿ ಜನರಿಗೆ ಕರೆಂಟ್ ಬಗ್ಗೆ ಮಾಹಿತಿ ನೀಡುವುದಕ್ಕೆ ಬೆಸ್ಕಾಂ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ. ಇನ್ಮೇಲೆ ಕರೆಂಟ್ ಕಡಿತದ ಬಗ್ಗೆ ಗ್ರಾಹಕರು ಟೆನ್ಷನ್ ಆಗಬೇಕಾಗಿಲ್ಲ. ವಿದ್ಯುತ್ ಕಡಿತದ ಬಗ್ಗೆ ಗ್ರಾಹಕರಿಗೆ ಇನ್ಮುಂದೆ ಮೆಸೇಜ್ ಬರಲಿದೆ. ಒಂದಿನ ಮುಂಚೆಯೇ ಮೊಬೈಲ್ಗೆ ಮೆಸೇಜ್ ಕಳಿಸೋದಕ್ಕೆ ಬೆಸ್ಕಾಂ ಪ್ಲಾನ್ ರೂಪಿಸಿದೆ. ಈಗಾಗಲೇ ಅಧಿಕಾರಿಗಳಿಂದ ಗ್ರಾಹಕರ ಮೊಬೈಲ್ ನಂಬರ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಾಳೆ ಈ ಏರಿಯಾದಲ್ಲಿ ಕರೆಂಟ್ ಏನಾದರೂ ಹೋಗುತ್ತೆ ಅಂದ್ರೆ ಹಿಂದಿನ ದಿನವೇ ಗ್ರಾಹಕರಿಗೆ ಮೆಸೇಜ್ ಬರುತ್ತೆ. ಎಷ್ಟು ಗಂಟೆ ಹೋಗುತ್ತೆ, ಎಷ್ಟು ಗಂಟೆಗೆ ಬರುತ್ತೆ ಅಂತ ಮೆಸೇಜ್ ಮೂಲಕ ಬೆಸ್ಕಾಂ ಮಾಹಿತಿ ನೀಡಲಿದೆ. ಬೆಸ್ಕಾಂನ ಈ ಹೊಸ ಪ್ರಯೋಗ ಇನ್ನು 2-3 ತಿಂಗಳಲ್ಲಿ ಜಾರಿಗೆ ಬರಲಿದ್ದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಆಗಾಗ ಕರೆಂಟ್ ಕಟ್ ಆಗೋದು ಕಾಮನ್ ಆಗಿ ಹೋಗಿದೆ. ಹೋದ್ ಕರೆಂಟ್ ಯಾವಾಗ ಬರುತ್ತೆ ಅನ್ನೋದೇ ಟೆನ್ಷನ್. ಕರೆಂಟ್ ಹೋದ್ರೆ ಗಂಟೆ ಗಟ್ಟಲೆ ಬರೋದೇ ಇಲ್ಲ ಅನ್ನೋ ಕಂಪ್ಲೇಂಟ್. ಹೀಗಾಗಿ ಬೆಸ್ಕಾಂ ವಿರುದ್ಧ ಆಕ್ರೋಶ ಕೇಳಿಬಂದಿತ್ತು. ಇದೀಗ ಕರೆಂಟ್ ಕಡಿತದ ಬಗ್ಗೆ ಗ್ರಾಹಕರಿಗೆ ಅಲರ್ಟ್ ನೀಡೋಕೆ ಬೆಸ್ಕಾಂ ಮುಂದಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಪ್ರತಿನಿತ್ಯ ವಿದ್ಯುತ್ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇದೆ. ನಗರದ ವಿವಿಧ ಭಾಗಗಳಲ್ಲಿ ನಿತ್ಯವೂ ವಿದ್ಯುತ್ ಕಡಿತದ ಪ್ರಮಾಣ ಏರಿಕೆ ಆಗ್ತಾ ಇದ್ದು ಸಿಟಿ ಮಂದಿ ಬೇಸತ್ತು ಹೋಗಿದ್ದಾರೆ. ಯಾವಾಗ ಕರೆಂಟ್ ಹೋಗುತ್ತೋ ಬರುತ್ತೋ ಅನ್ನೋದು ಗೊತ್ತಾಗ್ತಿಲ್ಲ. ಹೀಗಾಗಿ ಸಿಟಿ ಜನರಿಗೆ ಕರೆಂಟ್ ಬಗ್ಗೆ ಮಾಹಿತಿ ನೀಡುವುದಕ್ಕೆ ಬೆಸ್ಕಾಂ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ. ಇನ್ಮೇಲೆ ಕರೆಂಟ್ ಕಡಿತದ ಬಗ್ಗೆ ಗ್ರಾಹಕರು ಟೆನ್ಷನ್ ಆಗಬೇಕಾಗಿಲ್ಲ.
ವಿದ್ಯುತ್ ಕಡಿತದ ಬಗ್ಗೆ ಗ್ರಾಹಕರಿಗೆ ಇನ್ಮುಂದೆ ಮೆಸೇಜ್ ಬರಲಿದೆ. ಒಂದಿನ ಮುಂಚೆಯೇ ಮೊಬೈಲ್ಗೆ ಮೆಸೇಜ್ ಕಳಿಸೋದಕ್ಕೆ ಬೆಸ್ಕಾಂ ಪ್ಲಾನ್ ರೂಪಿಸಿದೆ. ಈಗಾಗಲೇ ಅಧಿಕಾರಿಗಳಿಂದ ಗ್ರಾಹಕರ ಮೊಬೈಲ್ ನಂಬರ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಾಳೆ ಈ ಏರಿಯಾದಲ್ಲಿ ಕರೆಂಟ್ ಏನಾದರೂ ಹೋಗುತ್ತೆ ಅಂದ್ರೆ ಹಿಂದಿನ ದಿನವೇ ಗ್ರಾಹಕರಿಗೆ ಮೆಸೇಜ್ ಬರುತ್ತೆ. ಎಷ್ಟು ಗಂಟೆಗೆ ಹೋಗುತ್ತೆ, ಎಷ್ಟು ಗಂಟೆಗೆ ಬರುತ್ತೆ ಅಂತ ಮೆಸೇಜ್ ಮೂಲಕ ಬೆಸ್ಕಾಂ ಮಾಹಿತಿ ನೀಡಲಿದೆ. ಬೆಸ್ಕಾಂನ ಈ ಹೊಸ ಪ್ರಯೋಗ ಇನ್ನು 2-3 ತಿಂಗಳಲ್ಲಿ ಜಾರಿಗೆ ಬರಲಿದ್ದು, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ವೀರೇಶ್ ಹಿರೇಮಠ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ, ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ ಅವ್ರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ತಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ, ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ ಅವ್ರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ವರ್ಷ ಭಿಕ್ಷೆ ಬೇಕಿರ್ತಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.